ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಬಾಬು ಜಗಜೀವನ್ ರಾಮ್ 118ನೇ ಜಯಂತಿ ಆಚರಣೆಯನ್ನು ಸರ್ಕಾರದಿಂದ ತಾಲೂಕು ಆಡಳಿತ ಹಾಗೂ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ನೇತೃತ್ವದಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರ ತಹಶೀಲ್ದಾರಾದ ವಿ. ಕೆ. ನೇತ್ರಾವತಿ ಇವರ ನೇತೃತ್ವದಲ್ಲಿ ನಡೆದ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರು ಕಾರ್ಯಕ್ರಮ ಕುರಿತು ಮಾತನಾಡುತ್ತಾ ಬಾಬು ಜಗಜೀವನ್ ರಾಮ್ ರವರು ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಭಾರತ ದೇಶ ಸ್ವಾತಂತ್ರ್ಯ ನಂತರ ಮೊದಲ ಉಪ ಪ್ರಧಾನಿಗಳು, ಸಾಮಾಜಿಕ ನ್ಯಾಯದ ಕಾರ್ಯಕರ್ತ. ಇಂಥ ಮಹನೀಯರನ್ನು ಅವರ ಜನ್ಮದಿನದಂದು ನಾಮಕ ವ್ಯವಸ್ಥೆಗೆ ಪೂಜೆ ಹಾಗೂ ಆಚರಣೆ ಮಾಡದೆ ಅವರ ತತ್ವಗಳನ್ನು, ಆದರ್ಶಗಳನ್ನು ಪ್ರತಿಯೊಬ್ಬರೂ ಬೆಳೆಸಿಕೊಳ್ಳಬೇಕು. ಹಾಗೆ ಅವರು ಸಮಾಜದಲ್ಲಿ ಮೇಲೆ ಬರಲಾಗದೇ ಇರುವಂತಹ ದುರ್ಬಲರ ಏಳಿಗೆಗಾಗಿ ಶ್ರಮಿಸಿದ ಮಹಾನ್ ಚೇತನ. ಹಾಗೆ ಪ್ರತಿಯೊಬ್ಬ ನಾಯಕರುಗಳು ತಮ್ಮ ತಮ್ಮ ಜೊತೆಗಿರುವಂತಹವರನ್ನು ಮೇಲೆತ್ತು ಅಂತಹ ಕೆಲಸ ಮಾಡಬೇಕು, ಆಗ ಮಾತ್ರ ಸಮಾಜಕ್ಕೆ ಮಾದರಿಯ ವ್ಯಕ್ತಿಗಳಾಗುತ್ತಾರೆ ಎಂದು ಮಾನ್ಯ ತಹಶೀಲ್ದಾರರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಹಾಗೆ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದ ಗುಣಸಾಗರ ಕೃಷ್ಣಪ್ಪ, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಎಸ್. ದುರ್ಗೇಶ್, ಅಧ್ಯಕ್ಷರ ಕಾವಲಿ ಶಿವಪ್ಪ ನಾಯಕ, ಪಟ್ಟಣ ಪಂಚಾಯತಿ ಅಧ್ಯಕ್ಷರು, ಮುಖ್ಯ ಭಾಷಣಕಾರರಾಗಿ ಸಾಸಲವಾಡ ಶಿವಣ್ಣ, ಬಾಬು ಜಗಜೀವನ್ ರಾಮ್ ಅಧ್ಯಕ್ಷರು ಮತ್ತು ಛಲವಾದಿ ಉಮೇಶ್ ಬಾಬು ಜಗಜೀವನ್ ರಾಮ್ 118ನೇ ಜನ್ಮದಿನೋತ್ಸವದ ಕುರಿತು ಮಾತನಾಡಿದರು. ಹಾಗೆ ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳಾದ ಪಿಡಬ್ಲ್ಯೂಡಿ ನಾಗನಗೌಡ್ರು, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪದ್ಮನಾಭರಣಂ, ಪಾಲಿಸ್ ಸಬ್ ಇನ್ಸ್ಪೆಕ್ಟರ್ ಪ್ರಕಾಶ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ವೆಂಕಟೇಶ್, ಹಾಗೆ ಎಸ್ಬಿಐ ಹಾಗೂ ಕರ್ನಾಟಕ ಬ್ಯಾಂಕ್, ಪ್ರಗತಿ ಕೃಷ್ಣ ಬ್ಯಾಂಕಿನ ಮ್ಯಾನೇಜರ್ಗಳು ಭಾಗವಹಿಸಿದ್ದು. ಹಾಗೂ ಮಾದಿಗ ದಂಡೋರ ತಾಲೂಕಾ ಅಧ್ಯಕ್ಷರಾದ ಕುಡುತಿನಿ ಮಹೇಶ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಡಿಎಚ್ ದುರ್ಗೇಶ್, ವಕೀಲರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಎಳ್ನೀರ್ ಗಂಗಣ್ಣ, ದಲಿತ ಮುಖಂಡ ಹಾಗೂ ಪೆಟ್ರೋಲ್ ಬಂಕ್ ಮಾಲೀಕರಾದ ಬಂಡೆ ರಾಘವೇಂದ್ರ, ಡಿಎಸ್ ದುರ್ಗೇಶ್, ಮಹೇಶ್, ಪಟ್ಟಣ ಪಂಚಾಯತಿಯ ಸರ್ವ ಸದಸ್ಯರುಗಳು ಭಾಗವಹಿಸಿದ್ದು ಹಾಗೂ ತಾಲೂಕು ಮಟ್ಟದ ಅನೇಕ ಅಧಿಕಾರಿಗಳು ಭಾಗವಹಿಸಿದ್ದರು. ವರದಿ ವೀರೇಶ್ ಹೆಚ, ನಾಗಲಾಪುರ, ವಿಜಯನಗರ ಜಿಲ್ಲಾ. ಜಗಜೀವನ್ ರಾಮ್ ಜಯಂತಿಯ ಶುಭಾಶಯಗಳು. ಬರೀ ಎಲ್ಲರೂ ಗ್ರೀನ್ ರೆವಲ್ಯೂಷನ್ ಬಗ್ಗೆ ಮಾತಾಡ್ತಾರೆ, ಅವ್ರ ತಕ್ಷಣ ಹಸಿರು ಕ್ರಾಂತಿಯ ಹರಿಕಾರ ಅಂತ. ಬಟ್ ಇಂಡೋ ಪಾಕ್ ವಾರ್ ಟೈಮಲ್ಲಿ ಅವರೇ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು, ಅದನ್ನು ಕೂಡ ನಾವು ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಅವರು ಮೂಲ ಬಿಹಾರ, ಎಲ್ಲರಿಗೂ ಗೊತ್ತಿರಬಹುದು. ಅವರು ವಾಸ್ ನಾಟ್ ಓನ್ಲಿ ಎನ್ ಪೊಲಿಟಿಷಿಯನ್, ವಾಸ್ ಆಲ್ಸೋ ಎನ್ ಫ್ರೀಡಮ್ ಫೈಟರ್. ಅಂದ್ರೆ ಅವರು ಕೂಡ ಎಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಜೊತೆಗೆ ಇವರು ಹೋರಾಟ ಮಾಡಿರೋದ್ರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಸೊ ಎಲ್ಲಾ ಜಯಂತಿಗಳದ್ದು ಮೂಲ ಉದ್ದೇಶ ಎಲ್ರು ಅಂದ್ರೆ ಸೀಮಿತ ಆಚರಣೆ, ಸಾಂಕೇತಿಕ ಆಚರಣೆ ಆಗ್ಲಾರ್ದೆ ಅವರ ತತ್ವಗಳನ್ನ ಅನುಸರಿಸಬೇಕು ನಾವು. ಈಸ್ ಅ ಗ್ರೇಟ್ ಫೈಟರ್ ಫಾರ್ ಡಿಪ್ರೆಸ್ಡ್ ಕ್ಲಾಸ್ ಪೀಪಲ್. ಈಗ ನಾವು ದುರ್ಬಲರು ಅಂತ ಏನ್ ಕರಿತೀವಲ್ಲ, ಅವ್ರಿಗೋಸ್ಕರ ವಾಯ್ಸ್ ಎತ್ತಿದಂತಹ ಎಷ್ಟೊಂದು ಜನರಲ್ಲಿ ಇದ್ರಲ್ಲಿ ಒಬ್ಬ ಇಂಪಾರ್ಟೆಂಟ್ ಪರ್ಸನ್ ಅಂದ್ರೆ ನಾವು ಜಗಜೀವನ್ ರಾಮ್ ಅವ್ರನ್ನ ಹೇಳ್ತೀವಿ. ಸೊ ಇವತ್ತು ಆಚರಣೆ ಮಾಡಿದ್ವಿ, ಫೋಟೋಗೆ ಹಾರ ಹಾಕಿ ಐ ಆಮ್ ಹ್ಯಾಪಿ. ತುಂಬಾ ಚೆನ್ನಾಗಾಯ್ತು ಸೆಲೆಬ್ರೇಷನ್ ಅಂತ. ಬಟ್ ಹಂಗೆ ಅವ್ರ ತತ್ವಗಳನ್ನ, ಗ್ರೀನ್ ರೆವಲ್ಯೂಷನ್ ಆ ಟೈಮಲ್ಲಿ ಅವರೇ ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ರು. ಸೊ ಅಷ್ಟು ದೊಡ್ಡ ದೊಡ್ಡ ರೆಸ್ಪಾನ್ಸಿಬಿಲಿಟಿ ನಮ್ಗಿಲ್ಲ, ನಮ್ಗಿರೋದೇ ಚಿಕ್ಕ ಪುಟ್ಟ ರೆಸ್ಪಾನ್ಸಿಬಿಲಿಟೀಸ್ ಇದಾವೆ. ಅದನ್ನೇ ಏನಂದ್ರೆ ಕಾಯಕವೇ ಕೈಲಾಸ ಅನ್ನೋ ತರ ಅದನ್ನೇ ಸಂಪೂರ್ಣ ಮಾಡ್ಕೊಂಡೋದ್ರೆ ಹನಿಯಲ್ಲಿ ಕೂಡಿದ್ರೆ ಅಲ್ಲ. ಒಬ್ಬೊಬ್ರು ಅವರ ರೆಸ್ಪಾನ್ಸಿಬಿಲಿಟಿನ ಚೆನ್ನಾಗಿ ಮಾಡಿದ್ರೆ ವಿ ಕ್ಯಾನ್ ಏನಂದ್ರೆ ಸದೃಢ ರಾಷ್ಟ್ರ ಕಟ್ಬೋದು ನಾವು. ಸೊ ಹಂಗಾಗಿ ನಿಮ್ ವ್ಯಾಪ್ತಿಲಿ ವಾಟ್ ಎವರ್ ನಿಮ್ಗೆ ಯಾರಾದ್ರೂ ದುರ್ಬಲರು ಅಂತ ಅನ್ಸಿದ್ರೆ ಅವ್ರನ್ನ ಮೇಲೆತ್ತಕ್ಕೆ ಟ್ರೈ ಮಾಡಿ. ಯಾವಾಗ್ಲೂ ಒಂದ್ ಮಾತು ಹೇಳ್ತಿರ್ತೀವಿ, ಲೀಡರ್ ಅಂದ್ರೆ ತಾನ್ ಬೆಳೆಯೋದಲ್ಲ, ತನ್ನ ಹಿಂದೆ ಇರೋರನ್ನ ಬೆಳೆಸೋದು ಅಂತ. ಸೊ ಹಂಗಾಗಿ ಎಲ್ರಿಗೂ ಸೊ ಅವರು ತಾವಷ್ಟೇ ಬೆಳಿಲಿಲ್ಲ, ತಮ್ಮಿಂದ ಜನ ಎಲ್ಲ ಮುಂದೆ ಬರ್ಲಿ ಅಂತ ಹೋರಾಟ ಮಾಡಿದ್ರು. ಹಂಗಾಗಿ ಅವ್ರನ್ನ ಪೂಜೆ ಮಾಡ್ತಿದೀವಿ ನಾವು. ಸೊ ಆ ತತ್ವನ ಎಲ್ಲರೂ ಅನುಸರಿಸಿ, ಎಲ್ರಿಗೂ ಗೊತ್ತಿದ್ದಂಗೆ ನಾವು 14ನೇ ತಾರೀಕು ಅಂಬೇಡ್ಕರ್ ಜಯಂತಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಜಯಂತಿ ದಿನ ಜಗಜೀವನ್ ರಾಮ್ ಅವ್ರ ಜಯಂತಿ ಕೂಡ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ ಅವತ್ತು ಕೂಡ. ಎಲ್ರಿಗೂ ಒಳ್ಳೇದಾಗಿದೆ. ಥ್ಯಾಂಕ್ ಯು. ಈಶಪ್ಪ ಸರ್ ಅವರು, ಈಶಪ್ಪ ಪಟ್ಟಣ ಪಂಚಾಯತ್ ಸದಸ್ಯರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೂ ವೆಂಕಟೇಶ್, ಪಟ್ಟಣ ಪಂಚಾಯತ್ ಸದಸ್ಯರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಾ, ಸಚಿನ್ ಸ್ವಾಮಿ ಅವರು, ಪಟ್ಟಣ ಪಂಚಾಯತ್ ಸದಸ್ಯರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ